ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ದಾಸ ಶ್ರೇಷ್ಠರಲ್ಲಿ ಜಗದ್ವಿಖ್ಯಾತರಾದ ಸಂತರಲ್ಲಿ ಒಬ್ಬರೆಂದರೆ ಅದು ಸಂತ ತುಳಸಿದಾಸರು. ತುಳಸಿದಾಸರನ್ನ ನೆನೆಯದೆ ಹನುಮನ ಪೂಜೆಗೆ ಅರ್ಥವೇ ಇರೋದಿಲ್ಲ ಎನ್ನುವಷ್ಟರ ಮಟ್ಟಿಗೆ ಬಂದು ನಿಂತಿದೆ ಈಗಿನ ಸಮಾಜ. ಅದೆಂಥದೇ ಭಯ, ಪೀಡೆ, ಪಿಶಾಚಿಗಳ ಉಪಟಳವಿದ್ದರೂ ಹನುಮಾನ ಚಾಲಿಸ ಪಠಿಸೋದ್ರಿಂದ ಸಾಕ್ಷಾತ್ ಹನುಮನ ಅಭಯ ಸಿಗುತ್ತೆ ಎಂಬ ನಂಬಿಕೆ ಇದೆ. ಅದು ನಿಜ ಕೂಡ. ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕೆಂದಿದ್ದರೆ ಹನುಮಾನ್ ಚಾಲಿಸವನ್ನ ಪಠಿಸಿ ಎಂದು ಗೈಡ್ ಮಾಡೋ ಅನೇಕರನ್ನ ನಾವೆಲ್ಲರೂ ಗಮನಿಸಿರ್ತೀವಿ. ಈ ವಿಡಿಯೋ ನೋಡೋ ಸಾಕಷ್ಟು ಮಂದಿಗೆ ಹನುಮಾನ್ ಚಾಲಿಸ ಬಾಯಿ ಪಾಠವಾಗಿರುತ್ತೆ. ನಿಜಕ್ಕೂ ಹನುಮಾನ್ ಚಾಲಿಸ ಪಠಿಸೋದ್ರಿಂದ ಸುಕೃತ ಫಲಗಳು ಪ್ರಾಪ್ತಿಯಾಗುತ್ತೆ ಅನ್ನೋದು ಹಿಂದೂ ಧರ್ಮೀಯರ ಧಾರ್ಮಿಕ ನಂಬಿಕೆ. ನಿಜಕ್ಕೂ ಹನುಮನ ಕುರಿತಾದ ಭಕ್ತಿಯುತ ಸಾಲುಗಳು ಅದಮ್ಯ ಶಕ್ತಿಶಾಲಿಯುತವಾದದ್ದು ಅನ್ನೋದು ನಿಜ ಕೂಡ. ಹನುಮಾನ್ ಚಾಲಿಸವನ್ನ ಬರೆದವರು ಸಂತ ತುಳಸಿ ರಾಮದಾಸರು. ತನ್ನ ಮಡದಿಯ ಮೇಲಿನ ವ್ಯಾಮೋಹದಿಂದ ನಾಚಿಕೆ ಪಟ್ಟುಕೊಂಡು ಅದೇ ಮೋಹವನ್ನ ಪರಮಾತ್ಮನೆಡೆಗೆ ತಿರುಗಿಸಿ ಶ್ರೇಷ್ಠ ದಾಸರಾದರು ತುಳಸಿರಾಮರು. ನಿಜಕ್ಕೂ ಅವರ ಬದುಕೆ ರೋಚಕ ಅಧ್ಯಾಯಗಳಲ್ಲೊಂದು. ಈಗಾಗಲೇ ತುಳಸಿದಾಸರ ಕುರಿತಾದ ಜೀವನ ಚರಿತ್ರೆಯನ್ನ ವಿಡಿಯೋ ಮಾಡಲಾಗಿದೆ. ಅದರ ಲಿಂಕ್ ಕೂಡ ಈ ವಿಡಿಯೋದ ಕೊನೆಯಲ್ಲಿ ಸಿಗುತ್ತೆ, ದಯವಿಟ್ಟು ವೀಕ್ಷಿಸಿ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಸಂತ ತುಳಸಿದಾಸರು ಹನುಮಾನ್ ಚಾಲಿಸ ರಚಿಸಿದ್ದು ಜೈಲಿನಲ್ಲಿ 40 ದಿನಗಳನ್ನು ಕಳೆದು ಇಡೀ ಜಗತ್ತಿಗೆ ಹನುಮಾನ್ ಚಾಲಿಸವನ್ನ ಸಮರ್ಪಣೆ ಮಾಡಿದ್ದು ನಮ್ಮ ಸೌಭಾಗ್ಯವೇ ಸರಿ. ನಿಜಕ್ಕೂ ತುಳಸಿದಾಸರು ಜೈಲಿನಲ್ಲಿದ್ದಾಗ ಕಳೆದಂತಹ ಯಾತನೆಯ ವಿವರಣೆ ಹೇಳಲು ಸಾಧ್ಯ. ಆದರೆ ಯಾವಾಗ ಹನುಮಾನ್ ಚಾಲಿಸ ಬರೆದು ಮುಗಿತೋ ಅತ್ತ ಕಡೆ ಒಂದು ಚಮತ್ಕಾರವೇ ನಡೆಯುವುದರಲ್ಲಿತ್ತು. ಕೊನೆಗೆ ಬೇರೆ ದಾರಿ ಕಾಣದೆ ಸ್ವತಃ ಅಕ್ಬರನ್ನೇ ತುಳಸಿದಾಸರ ಬಳಿಗೆ ಬಂದು ಕೈ ಮುಗಿದು ವಿನಂತಿಸಿಕೊಳ್ತಾನೆ. ದಾಸರ ಪಾದಕ್ಕೆರಗಿ ಗೌರವಾಧಾರಗಳಿಂದ ಅವರನ್ನ ಸತ್ಕರಿಸಿ ಬೀಳ್ಕೊಡ್ತಾನೆ ಅನ್ನೋ ವಿವರಣೆಯೂ ಇದೆ. ಅಷ್ಟಕ್ಕೂ ಏನದು ಘಟನೆ ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಖ್ಯಾತ ಸಂಸ್ಕೃತ ವಿದ್ವಾಂಸ ಹಾಗೂ ರಾಷ್ಟ್ರೀಯ ಸಂಸ್ಕೃತ ಸಂಸ್ಥೆಯ ಮಾಜಿ ಉಪಕುಲಪತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ರಾಧಾ ವಲ್ಲಭ ತ್ರಿಪಾಠಿ ಅವರು ತುಳಸಿದಾಸರು ಮತ್ತು ಅವರ 3 ಸಮಕಾಲೀನರ ಜೀವನ ಚರಿತ್ರೆಗಳನ್ನು ಬರೆದಿದ್ದಾರೆ. ಅವರಲ್ಲಿ ಒಬ್ಬರು ತುಳಸಿದಾಸರು. ತುಳಸಿದಾಸರ ನಾವರಿಯದ ಕೆಲವು ವಿಚಾರಗಳು ಆ ಪುಸ್ತಕದಲ್ಲಿದೆ. ಇಂದಿಗೂ ಇತಿಹಾಸಕಾರರು ಯಾರೂ ಕೂಡ ಈ ಪುಸ್ತಕವನ್ನ ಒಪ್ಪಿಕೊಳ್ಳೋಕೆ ತಯಾರಿಲ್ಲ. ಯಾಕಂದ್ರೆ ಅಂದು ನಡೆದಿದ್ದು ನಿಜಕ್ಕೂ ಪವಾಡವೇ ಸರಿ. ಆದರೆ ಇತಿಹಾಸ ಎಂದೆಂದೂ ಪವಾಡವನ್ನ ಒಪ್ಪಿಕೊಳ್ಳೋದಿಲ್ಲ. ಕೇವಲ ದಾಖಲೆಗಳನ್ನ ಮಾತ್ರ ಸ್ವೀಕಾರ ಮಾಡುತ್ತೆ. ಲೇಖಕರ ಪ್ರಕಾರ ತುಳಸಿದಾಸರು ಸುಮಾರು 100 ವರ್ಷಗಳಿಗಿಂತಲೂ ವಯಸ್ಸಾದವರಾಗಿದ್ದಾರಂತೆ. ಸ್ವತಃ ದಾಸರನ್ನ ತಾನು ನೋಡಿದ್ದಾಗಿ ಆ ಲೇಖಕ ಹೇಳಿಕೊಂಡಿದ್ದ. ಅಲ್ಲದೆ ಬಹುತೇಕ ತಾನು ಬರೆದ ತುಳಸಿದಾಸರು ಜೀವನ ವೃತ್ತಾಂತವೆಲ್ಲವೂ ತುಳಸಿದಾಸರೇ ಬೋಧಿಸಿರುವಂಥದ್ದು ಎಂದು ಕೂಡ ಹೇಳಿದ್ದ. ಆದರೆ ಇವರ ಹೇಳಿಕೆಯನ್ನ ಯಾವ ಇತಿಹಾಸಕಾರರು ಸಮ್ಮತಿಸಲಿಲ್ಲ. ಆದರೆ ಈ ಸಾಲುಗಳನ್ನು ಓದಿದ ಹಿಂದೂ ಧರ್ಮೀಯರು ನಿಜಕ್ಕೂ ಈ ಲೇಖನವನ್ನು ಒಪ್ಪಿಕೊಂಡಿದ್ರು. ಅದೇ ಲೇಖನದಲ್ಲಿ ಅಕ್ಬರನೊಂದಿಗಿನ ಭೇಟಿಯನ್ನ ಉಲ್ಲೇಖಿಸಲಾಗಿದೆ. ಏನಪ್ಪ ವಿಚಾರ ಅಂದ್ರೆ ಅದು ಕೋವಿಡ್-19 ಲಾಕ್ಡೌನ್ ಸಮಯ. ಆ ಸಮಯದಲ್ಲಿ ಯೂಟ್ಯೂಬ್ ಚಾನಲ್ ಒಂದರಲ್ಲಿ ತುಳಸಿದಾಸರು ಮತ್ತು ಅಕ್ಬರನ ಕುರಿತು ಉಪನ್ಯಾಸ ನೀಡುತ್ತಿದ್ದ 71 ವರ್ಷದ ಡಾಕ್ಟರ್ ತ್ರಿಪಾಠಿ ಎಂಬುವರು ಅಕ್ಬರ್ ಮತ್ತು ತುಳಸಿದಾಸರ ಸ್ವಾರಸ್ಯಕರ ವಿಚಾರವನ್ನ ಕಥೆಯ ರೂಪದಲ್ಲಿ ಹೇಳ್ತಾ ಹೋಗ್ತಿದ್ರು. ಕೇಳುಗರಿಗೆ ಇದರ ಬಗ್ಗೆ ದಾಖಲೆ ಇದೆಯಾ ಅನ್ನೋ ಚಿಂತೆ. ಈ ಬಗ್ಗೆ ಅವರನ್ನ ಕೇಳಿದ್ದಕ್ಕೆ ಇತಿಹಾಸದಲ್ಲಿಲ್ಲ, ಆದರೆ ಸಾಹಿತ್ಯದಲ್ಲಿ ಹೇರಳವಾಗಿವೆ ಎಂದು ಲೇಖಕರು ಸಮಜಾಯಿಷಿಯನ್ನ ನೀಡಿದರು. ನಭದಾಸರು ಭಕ್ತಮಾಳ ಎಂಬ ಶೀರ್ಷಿಕೆಯ ತುಳಸಿದಾಸರ ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ. ಕವಿ ಕೃಷ್ಣದತ್ತರು ಗೌತಮ ಚಂದ್ರಿಕಾ ಎಂಬ ಶೀರ್ಷಿಕೆಯ ತುಳಸಿದಾಸರ ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ. ಮತ್ತು ಕವಿ ವೇಣಿ ಮಾಧವರು ಮೂಲ ಗೋಸಾಯಿ ಚರಿತ್ ಎಂಬ ಶೀರ್ಷಿಕೆಯ ತುಳಸಿದಾಸರ ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ. ಆದರೆ ನಂತರದಲ್ಲಿ ಬರೆದಂತಹ ಲೇಖಕರ ವಿಚಾರದ ಸತ್ಯಾಸತ್ಯತೆಯನ್ನ ಇಂದಿಗೂ ಪ್ರಶ್ನಾರ್ಹವೆಂದು ಪರಿಗಣಿಸಲಾಗಿದೆ. ಯಾಕಂದ್ರೆ ಈ 3 ಜೀವನ ಚರಿತ್ರೆಕಾರರು ತುಳಸಿದಾಸರೊಂದಿಗೆ ನಿಕಟ ವೈಯಕ್ತಿಕ ಸಂಪರ್ಕದಲ್ಲಿದ್ದರಂತೆ. ಭಕ್ತ ಮಾಳದಲ್ಲಿ ತುಳಸಿದಾಸರನ್ನ ಅಕ್ಬರ್ಗಿಂತ 10 ವರ್ಷ ಹಿರಿಯರು ಎಂದು ವಿವರಿಸಲಾಗಿದೆ. ಆದರೆ ವೇಣಿ ಮಾಧವ ತುಳಸಿದಾಸರನ್ನ ಅಕ್ಬರ್ಗಿಂತ 45 ವರ್ಷ ಹಿರಿಯರು ಎಂದಿದ್ದಾರೆ.
ನಭದಾಸರು ತುಳಸಿದಾಸರ ವಯಸ್ಸನ್ನ 101 ವರ್ಷಗಳೆಂದು, ವೇಣಿಮಾಧವರು 126 ವರ್ಷಗಳೆಂದು ವಿವರಣೆ ನೀಡುತ್ತಾರೆ. ಆ ವಿವರಣೆಗಳೇ ಅಕ್ಬರ್ ಮತ್ತು ತುಳಸಿದಾಸರ ನಡುವಣ ಕೆಲವೊಂದು ಸ್ವಾರಸ್ಯಕರ ಘಟನಾವಳಿಯನ್ನ ನಮ್ಮ ಕಲ್ಪನಾ ಲೋಕದಲ್ಲಿ ತೆರೆದುಕೊಳ್ಳುವಂತೆ ಮಾಡುತ್ತೆ. ತುಳಸಿದಾಸರು ಅಕ್ಬರ್ ಮತ್ತು ಜಹಾಂಗೀರ್ ಇಬ್ಬರ ಆಳ್ವಿಕೆಯ ಕಾಲದಲ್ಲಿಯೂ ವಾಸವಾಗಿದ್ದರಂತೆ. ತುಳಸಿದಾಸರ ವಿಚಾರ ತಿಳಿದ ಅಕ್ಬರ ಮಾನಸ ಸಬ್ದಾರ್ ಅಂದರೆ ಸಭೆಯಲ್ಲಿ ಸನ್ಮಾನ ಮಾಡುವುದಾಗಿ ಪ್ರಸ್ತಾಪಿಸಿದ್ದ. ಆದರೆ ತುಳಸಿದಾಸರು ಅಕ್ಬರನ ಆಹ್ವಾನವನ್ನೇ ತಿರಸ್ಕರಿಸಿಬಿಟ್ರು. ಜಹಾಂಗೀರ್ ಕೂಡ ತುಳಸಿದಾಸರ ಮಹಿಮೆಗೆ ಸಂಪತ್ತಿನ ಉಡುಗೊರೆಯನ್ನೇ ನೀಡಿದ್ದ. ಆದರೆ ಅದನ್ನು ನಿರಾಕರಿಸಿದ್ದರು ಎಂದು ಲೇಖನದಲ್ಲಿ ವಿವರಣೆ ಇದೆ. ಖ್ಯಾತ ಕಾದಂಬರಿಕಾರ ಅಮೃತ್ ಲಾಲ್ ನಾಗರ್ ಅವರು ತುಳಸಿದಾಸರ ಜೀವನಾಧಾರಿತ ಮನಸ್ ಕಾ ಹನ್ಸ್ ಕಾದಂಬರಿಯಲ್ಲಿ ರಘುವರ ದಾಸ್ ಮತ್ತು ಸಂತ ತುಳಸಿದಾಸರು ಸೇರಿದಂತೆ ಇನ್ನು 3 ಜೀವನ ಚರಿತ್ರೆಗಾರರನ್ನ ಉಲ್ಲೇಖಿಸುತ್ತಾರೆ. ಅದರಲ್ಲಿ ಮಧ್ಯಪ್ರದೇಶದ ರಾಜ್ಗಢದಲ್ಲಿ ಜನಿಸಿದ ಮತ್ತು ಹರಿಸಿಂಗ್ ಗೌರ್ ವಿಶ್ವವಿದ್ಯಾಲಯದ ಸಂಸ್ಕೃತ ವಿಭಾಗದ ಡೀನ್ ಆಗಿದ್ದಂತಹ ಡಾಕ್ಟರ್ ತ್ರಿಪಾಠಿ ಹಾಗೂ 2 ಜೀವನ ಚರಿತ್ರೆಕಾರರು ತುಳಸಿದಾಸರು ಅಕ್ಬರನನ್ನ ಭೇಟಿಯಾದ ಬಗ್ಗೆ ಉಲ್ಲೇಖಿಸುತ್ತಾರೆ. ಆದರೆ ತುಳಸಿದಾಸರು ಅಕ್ಬರ್ ಬದಲಿಗೆ ದೆಹಲಿಯ ರಾಜ ಎಂದು ಬರೆದಿದ್ದಾರೆ. ಆದರೆ ಈ ಚಕ್ರವರ್ತಿ ಅಕ್ಬರ್ ಆಗಿರಬೇಕು ಎಂದು ಹಲವರು ಅಭಿಪ್ರಾಯ ಪಟ್ಟಿದ್ದೂ ಇದೆ. ತುಳಸಿದಾಸರನ್ನ ಆ ಕಾಲದಲ್ಲಿ ಪವಾಡ ವ್ಯಕ್ತಿ ಎಂದು ಪರಿಗಣಿಸಲಾಗಿತ್ತು. ಅವರು ಸತ್ತವರನ್ನು ಬದುಕಿಸುವ ಶಕ್ತಿ ಸಂಪಾದನೆ ಮಾಡಿಕೊಂಡಿದ್ದಾರೆಂಬ ವದಂತಿಯೋ, ಊಹಾಪೋಹವೋ ಅಥವಾ ನೈಜ ನಿದರ್ಶನವೋ ಅಂತೂ ಆ ಕಾಲದಲ್ಲಿ ಇಡೀ ಸಾಮ್ರಾಜ್ಯದ ತುಂಬೆಲ್ಲ ತುಳಸಿದಾಸರ ಕುರಿತಾದ ಗುಣಗಾನ ಪ್ರಚಲಿತದಲ್ಲಿತ್ತು. ಇದನ್ನ ಕೇಳಿದ ದೆಹಲಿಯ ಚಕ್ರವರ್ತಿ ಅವರನ್ನ ತಮ್ಮ ಆಸ್ಥಾನಕ್ಕೆ ಕರೆಸಿಕೊಂಡನಂತೆ. ಇದೇ ಪ್ರಸಂಗವನ್ನೇ ನಭದಾಸ ಮತ್ತು ವೇಣಿಕವಿ ಉಲ್ಲೇಖಿಸುತ್ತಾರೆ. ಮತ್ತು ದೆಹಲಿ ಚಕ್ರವರ್ತಿ ತುಳಸಿದಾಸರಿಗೆ ನಿನ್ನನ್ನ ಪವಾಡ ಪುರುಷ ಅಂತ ಜನ ಕರೀತಿದ್ದಾರೆ. ಇಂದು ನನ್ನ ಮುಂದೆ ಈ ತುಂಬಿದ ಸಭೆಯಲ್ಲಿ ಪವಾಡಗಳನ್ನು ಸೃಷ್ಟಿಸು, ಜನರಿಗೆ ಮನೋರಂಜಿಸೆಂದು ಅಕ್ಬರ್ ಉಡಾಫೆ ಮಾಡಿದ್ದ. ಅಲ್ಲದೆ ನೀನು ನಂಬುವ ಶ್ರೀರಾಮ ಯಾರೆಂದು ತೋರಿಸು ಎಂದು ಆಜ್ಞಾಪಿಸಿದ. ಆದರೆ ತುಳಸಿದಾಸರು ತಾವು ಪವಾಡ ಮಾಡುವ ವ್ಯಕ್ತಿಯಲ್ಲ, ಅಂತಹ ಕೆಲಸವನ್ನ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದಾಗ ಚಕ್ರವರ್ತಿಯ ಕೋಪ ನೆತ್ತಿಗೇರಿ ತುಂಬಿದ ಸಭೆಯಲ್ಲಿ ತುಳಸಿದಾಸರನ್ನ ಬಂಧಿಸಿ ಜೈಲಿಗಟ್ಟಿದನೆಂಬ ಕಥೆ ಇದ್ರೆ, ಕೆಲವು ಆವೃತ್ತಿಗಳಲ್ಲಿ ತುಳಸಿದಾಸರು ಅಬ್ದುಲ್ ರಹೀಂ ಖಾನ್ ಈ ಖಾನ ಮತ್ತು ತೋಡರ ಮಲ್ಲನನ್ನ ಭೇಟಿಯಾಗಿ ಅವರೊಂದಿಗೆ ಬಹಳ ಹೊತ್ತು ಮಾತನಾಡಿದ್ದರಂತೆ. ಆ ವೇಳೆ ತುಳಸಿದಾಸರಿಗೆ ಅಕ್ಬರನನ್ನ ಹೊಗಳಿ ಕೆಲವು ಪಠ್ಯಗಳನ್ನು ಬರೆಯಬೇಕೆಂದು ತಿಳಿಸಿದ್ದರಂತೆ. ಆದರೆ ತುಳಸಿದಾಸರು ನಿರಾಕರಿಸಿ ಅಸಾಧ್ಯವೆಂದಿದ್ದರಂತೆ. ಇದರಿಂದ ಕುಪಿತನಾದ ರಾಜ ಅವರನ್ನ ಬಂಧಿಸಿದನೆನ್ನುವ ಉಲ್ಲೇಖ ಸಿಗುತ್ತೆ. ತುಳಸಿದಾಸರನ್ನ ಬಂಧಿಸಿ ಫತೇಪುರ್ ಸಿಕ್ರಿ ಕೋಟೆಯಲ್ಲಿ ಸೆರೆಮನೆಯೊಳಗೆ ಬಂಧಿಸಿಡಲಾಗತ್ತೆ. ಅಂದಿನ ಕಾಲದಲ್ಲಿ ತುಳಸಿದಾಸರು ಅದೆಷ್ಟು ಜನಪ್ರಿಯರಾಗಿದ್ದರೆಂದರೆ ಅವರ ಸೆರೆವಾಸದ ಸುದ್ದಿ ಕೇಳಿ ಜನ ದಂಗೆ ಎದ್ರು. ಅರಮನೆಗೆ ನುಗ್ಗಿ ಅವರನ್ನ ಜೈಲಿನಿಂದ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿದ್ರು ಎಂಬ ವಿವರಣೆ ಇದೆ. ಆದರೆ ಆ ಕಾಲದ ಯಾವುದೇ ಇತಿಹಾಸ ಈ ಘಟನೆಯನ್ನ ಉಲ್ಲೇಖಿಸಿಲ್ಲ. ಆದರೆ ಡಾಕ್ಟರ್ ತ್ರಿಪಾಠಿಯವರ ವಿಶ್ಲೇಷಣೆಯಲ್ಲಿ ಅಕ್ಬರನ ಸೇನಾಧಿಪತಿಗಳಾದ ರಾಜ ತೋಡರಮಲ್ಲ ಮತ್ತು ಅಬ್ದುಲ್ ರಹೀಂ ಖಾನರು ತುಳಸಿದಾಸರಿಗೆ ತುಂಬಾ ಆಪ್ತರಾಗಿದ್ದರಂತೆ. ಅವರೊಂದಿಗೆ ಕೌಟುಂಬಿಕ ಸಂಬಂಧವನ್ನು ಹೊಂದಿದ್ರು. ರಾಜ ತೋಡರಮಲ್ಲ ತುಳಸಿದಾಸರಿಗೆ ರಕ್ಷಕನಂತೆ ಇದ್ದ. ತುಳಸಿದಾಸರ ಮೇಲೆ ಪಂಡಿತ ಶಾಹಿಗಳು ದಾಳಿ ಮಾಡಿದಾಗ ಅವರ ಜೀವವನ್ನ ಉಳಿಸಿದ್ದಾತ. ಇದಲ್ಲದೆ ವಾರಣಾಸಿಯ ಅಸ್ಸಿ ಘಾಟ್ನಲ್ಲಿದ್ದ ತನ್ನ ಒಂದು ಭವನವನ್ನ ತುಳಸಿದಾಸರಿಗೆ ದಾನ ಮಾಡಿದ್ದನಂತೆ. ತೋಡರಮಲ್ಲ ನಿಧನರಾದ ಬಳಿಕ ಅವರ 2 ಪುತ್ರರು ತುಳಸಿದಾಸರನ್ನ ಭೇಟಿಯಾಗಿ ತಮ್ಮ ಆಸ್ತಿ ವಿವಾದವನ್ನ ಪರಿಹರಿಸಲು ಅವರನ್ನ ಮಧ್ಯವರ್ತಿಯನ್ನಾಗಿ ನೇಮಿಸಿದ್ದರಂತೆ. ದಂತಕಥೆಗಳ ಪ್ರಕಾರ ತುಳಸಿದಾಸರು ಜೈಲಿನಲ್ಲಿದ್ದಾಗ ಅವಧಿ ಭಾಷೆಯಲ್ಲಿ ಕೇವಲ 40 ದಿನಗಳಲ್ಲಿ ಹನುಮಾನ್ ಚಾಲೀಸವನ್ನ ಬರೀತಾರೆ. ಅದೇ ಸಮಯದಲ್ಲಿ ಫತೇಪುರ್ ಸಿಕ್ರಿಯ ಜೈಲಿನ ಸುತ್ತಲೂ 100 ಸಂಖ್ಯೆಯಲ್ಲಿ ಮಂಗಗಳು ಉಪಟಳ ಮಾಡಲು ಶುರು ಮಾಡಿದವು. ಮಂಗಗಳಿಂದ ಇಡೀ ನಗರವೇ ಭಾರೀ ಹಾನಿಗೊಳಗಾಯಿತು. ನಂತರ ಮಂತ್ರಿಗಳ ಸಲಹೆಯಂತೆ ಅಕ್ಬರ ತುಳಸಿದಾಸರನ್ನ ಜೈಲಿನಿಂದ ಬಿಡುಗಡೆ ಮಾಡಿದನಂತೆ. ತುಳಸಿದಾಸರು ಹನುಮಾನ್ ಚಾಲೀಸಾದ 39ನೇ ಪದ್ಯದಲ್ಲಿ ಅಕ್ಬರನ ಹೆಸರನ್ನು ಉಲ್ಲೇಖಿಸಿದ್ದಾರೆ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಆದಾಗ್ಯೂ ಇತರ ಕೆಲವು ಹಿಂದಿ ವಿದ್ವಾಂಸರು ಹನುಮಾನ್ ಚಾಲೀಸಾದ ಮೂಲ ಕರ್ತೃ ತುಳಸಿದಾಸರು ಮೊದಲು ಹನುಮಾನ್ ಚಾಲೀಸಾ ಪಠಿಸಿದಾಗ ಹನುಮನೆ ಸ್ವತಃ ಅದನ್ನ ಆಲಿಸಿದ್ದನೆಂದು ಹೇಳಲಾಗತ್ತೆ.
ಒಂದು ಜನಪ್ರಿಯ ದಂತಕಥೆಯ ಪ್ರಕಾರ ತುಳಸಿದಾಸರು ರಾಮಚರಿತ ಮಾನಸವನ್ನ ಪಠಿಸಿ ಮುಗಿಸಿದಾಗ ಎಲ್ಲರೂ ಹೊರಟು ಹೋಗ್ತಾರೆ. ಆದರೆ ಒಬ್ಬ ವೃದ್ಧ ಮಾತ್ರ ಕುಳಿತು ಆಲಿಸುತ್ತಿದ್ದನಂತೆ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಸ್ವತಃ ಹನುಮಂತನೇ ಎಂದು ಕೆಲವರು ಇಂದಿಗೂ ಅಭಿಪ್ರಾಯ ಪಡ್ತಾರೆ. ಸ್ವತಃ ತುಳಸಿದಾಸರ ಪವಾಡವನ್ನು ಕಂಡ ಅಕ್ಬರ ರಾಮಸೀತೆಯ ಬೆಳ್ಳಿ ನಾಣ್ಯಗಳ ಮುದ್ರಣವನ್ನ ಮಾಡಿಸಿ ಬಿಡುಗಡೆ ಮಾಡಿದನಂತೆ. ವಾಲ್ಮೀಕಿಯ ರಾಮಾಯಣವನ್ನ ಪರ್ಷಿಯನ್ ಭಾಷೆಗೆ ಅನುವಾದಿಸಲು ಆದೇಶಿಸಿದ್ದನಂತೆ. ಜೊತೆಗೆ ಸಚಿತ್ರ ಪುಸ್ತಕವನ್ನು ನಿಯೋಜಿಸಿದ್ದನಂತೆ. ಹಾಗಾಗಿ ವಾಲ್ಮೀಕಿಯ ರಾಮಾಯಣದ ಮಹಾನ್ ಅಭಿಮಾನಿಯಾಗಿದ್ದ ಅಕ್ಬರನಿಗೆ ತುಳಸಿದಾಸರ ಪರಿಚಯವಿತ್ತು ಎಂಬುದು ಸ್ಪಷ್ಟವಾಗುತ್ತೆ. ಹಾಗಾಗಿ ತುಳಸಿದಾಸರು ಅಕ್ಬರನಿಗೆ ಹೊಗಳುವ ದ್ವಿಪದಿಗಳನ್ನು ಬರೆದಿದ್ದರಂತೆ. ಆದರೆ ಅಕ್ಬರ ಎಂಬ ಹೆಸರನ್ನ ಎಲ್ಲಿಯೂ ಉಲ್ಲೇಖಿಸಿಲ್ಲ, ಕೇವಲ ದೆಹಲಿಯ ರಾಜ ಎಂದು ಬರೆದಿದ್ದಾರೆ. ಈ ಚಕ್ರವರ್ತಿಯೇ ಅಕ್ಬರ ಎನ್ನುವುದು ಕೆಲವು ಲೇಖಕರ ಒಮ್ಮತ. ಅಂತೂ ಹನುಮಾನ್ ಚಾಲಿಸಾ ನಿಜಕ್ಕೂ ಮಾನವ ಕುಲಕ್ಕೆ ಸಿಕ್ಕ ಸಂಜೀವಿನಿ ಅಂದ್ರೂ ತಪ್ಪಾಗಲಾರದು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.